ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಾಮಾನ್ಯವಾಗಿ ಕಲಾವಿದರಿಗೆ ಆ ಸೆನ್ಸ್ ಇರುತ್ತೆ ಸರ್. ಅಂದರೆ ನಾನು ಒಬ್ಬ ಕಲಾವಿದ, ಸಮಾಜ ನನ್ನನ್ನು ಗುರುತಿಸ್ತಿದೆ ಅಂತನ್ನುವಾಗ ಆ ಕಾನ್ಸಿಯಸ್ ಮೈಂಡ್ ವರ್ಕ್ ಆಗುತ್ತೆ. ನಾನು ಎಚ್ಚರಿಕೆಯಿಂದ ಇರಬೇಕು, ಜೋಪಾನವಾಗಿರಬೇಕು, ನಾನು ಒಂದು ಸಮಾಜ ಗಮನಿಸುವಂಥ ಸ್ಥಿತಿಯಲ್ಲಿದ್ದೇನೆ ಅನ್ನುವ ಸೆನ್ಸ್ ಇರುತ್ತೆ. ದರ್ಶನ್ ಅದನ್ನು ಕಳ್ಕೊಂಡದ್ದು ಯಾಕೆ ಸರ್? ದರ್ಶನ್ ಕಳ್ಕೊಂಡಿದ್ದು ಅವನಿಗೆ ಅವನ ಸಹಪಾಠಿಗಳು, ಅವನಿಗೆ ಒಳ್ಳೆಯ ಗೆಳೆಯರಿಲ್ಲ. ಈಗ ನೀವು ಇವ್ರನ್ನ ತಿಳ್ಕೊಳ್ಳಿ, ಯಾರು ರಮೇಶ್ ಅರವಿಂದ್, ಅವನ ಮಾತು ಸರಸ್ವತಿ ಬಂದು ನಾಲಿಗೆಯಲ್ಲಿ ಕುಣಿತಾಳೆ. ಸುದೀಪ್ ಬಿಹೇವಿಯರ್ ಹೇಗಿರ್ತದೆ, ಇವರ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತೇಳಿ ಅವನ ಸುತ್ತಲೂ ಕಟ್ಟಿಕೊಂಡ 3ನೇ ದರ್ಜೆಯ ಅವನ ಸ್ನೇಹಿತರು, ಮತ್ತು ರಾತ್ರಿ ಕುಡಿದು ಅವರು ಮಾಡುವ ಬಿಹೇವಿಯರ್, ಇದನ್ನೇ ಬದುಕು ಅಂತ ತಿಳ್ಕೊಂಡ. ಅವನು ಎಷ್ಟು ವೀಕ್ ಮೈಂಡ್ ಅಂದರೆ ಸಿನಿಮಾ ಮತ್ತು ಬದುಕು ಒಂದೇ ಅಂತ ತಿಳ್ಕೊಂಡವನು ಈ ದರ್ಶನ್. ಸಿನಿಮಾದಲ್ಲಿ ಏನು, ಇವನೊಬ್ಬ ಹೀರೋ ಎತ್ತಾಕೊಂಡು ಬರ್ತಾರೆ, ಇವನ ಕಾಲ ಮೇಲೆ ಕಾಲು ಹಾಕಿ ಸ್ಮೋಕ್ ಮಾಡಿ ಆ ಸಿಗರೇಟಲ್ಲಿ ಸುಡ್ತಾನೆ. ಅಲ್ಲಿಂದ ಒಂದು 50 ಜನ ಬರ್ತಾರೆ ಅವನ ಪರವಾಗಿ, ಅವನ ವಿರುದ್ಧವಾಗಿ, ಅವರಿಗೆಲ್ಲ ಒದ್ದು ಕಳಿಸ್ತಾನೆ, ಸೀಟಿ ಹೊಡಿತಾರೆ. ಸಿನಿಮಾದಲ್ಲಿ ಡಿ ಬಾಸ್ ಅಂತ ಹೇಳ್ಕೊಂಡು ಸ್ಲೋಗನ್ ಕೂಗ್ತಾರೆ. ಲೈಫಲ್ಲೂ ಹಾಗೆ ಎತ್ತಾಕೊಂಡ್ಬರೋ, ಹೊಡಿಯೋದು, ಸುಡೋದು. ಲೈಫು ಬೇರೆ, ಸಿನಿಮಾ ಬೇರೆ. ನೀವು ಸಿನಿಮಾದಲ್ಲಿ ಸಿಳ್ಳೆ ಬಂತು, ಇಲ್ಲಿ ಪೊಲೀಸಿನ ಲಾಠಿ ಬಂತು, 302 ಬಂತು, ಜೈಲು ಕಂಬಿಗಳು ಬಂತು. ಅರ್ಥ ಮಾಡ್ಕೊಳ್ಳೋದ ಮೂರ್ಖರಾದ್ರಿ. ಈ ಅಂಧಾಭಿಮಾನಿಗಳಿಗೆ ಏನು ಹೇಳಬೇಕು? ಈಗ ಒಂದು ಜೀವ, ಅವನೇನೋ ರೇಣುಕಾ ಶರ್ಮ ಅಂತೇಳಿ ಹೊಲಸು ಮೆಸೇಜ್ ಕಳಿಸಿದ, ಅವನಿಗೆ ಏನು ಈ ಸೆಲೆಬ್ರಿಟಿ, ತಾಕತ್ತಿರುವ ಸೆಲೆಬ್ರಿಟಿ, ಅದು ರಾಜಕಾರಣಿಗಳ ಬೆಂಬಲ ಇರುವ ಸೆಲೆಬ್ರಿಟಿ, ಒಂದು ಫೋನ್ ಮಾಡಿದರೆ ಸಾಕಿತ್ತಲ್ಲ. ಇವನ ಎತ್ತಾಕೊಂಡು ಬಂದ ಪೊಲೀಸಿಗೆ ಒಂದು ಫೋನ್ ಹಾಕಿದರೆ ಸಾಕಿತ್ತಲ್ಲ. ಆ ರೇಣುಕಾ ಇವನನ್ನು ಎಳ್ಕೊಂಬಂದು ಅವನಿಗೆ ನಾಲ್ಕು ಚಚ್ಚಿ ಅವನಿಗೆ ಮೇಲೆ FIR ಮಾಡಿ ಕಳಿಸ್ತಾ ಇದ್ರಲ್ವ. ಆ ಕೆಲಸ ಮಾಡದೆ ಇವನು ಅವನ್ನ ತಗೊಂಬಂದು ಗೋಡೌನ್ ಹಾಕ್ಕೊಂಡು ಚಚ್ಚುವಂಥದ್ದು, ಕಾನೂನಿಗೆ ಕೈ ಎತ್ಕೊಂಡ್ರೆ ಏನಾಗುತ್ತೆ? ಹೋಗಲಿ, ಏನೋ ಅವನ ಸಹಪಾಠಿಗಳು ಹೊಡೆದ್ಬಿಟ್ಟು ಸತ್ತೋದ್ರು, ಇವನು ಹೊಡೆದಿಲ್ಲ ಅಂತ ಇಟ್ಕೊಳ್ಳೋಣ. ದರ್ಶನ್ ಮುಟ್ಟೇ ಇಲ್ಲ, ಸತ್ತೋದು ಗೊತ್ತಾಯ್ತಲ್ಲ. ಆದರೆ ಅದನ್ನು ಸಾಕ್ಷಿಯನ್ನು ನಾಶ ಮಾಡಿಕೆ ವ್ಯಕ್ತಪಟ್ಟಿದ್ದು ಇನ್ನೊಂದು ದೊಡ್ಡ ಅಪರಾಧ ಆಗುತ್ತೆ ಅಲ್ವಾ. ಎಲ್ಲೋ ಹೆಣನ ಹಾಕೋದು, ಇವ್ರ ಜೊತೆಲಿ ಡೀಲ್ ಮಾಡೋದು, ಅದ್ರ ಬದಲು ಇವನು ವರ್ಕೌಟ್ ಮಾಡ್ತಾ ಕೂರೋ ಬದಲು ಇವನು ಒಂದು ದಿನ ಮೊದಲೇ ಬಂದು ಪೊಲೀಸರಿಗೆ ನಾವು ಹುಡುಗರು ಅವನು ಮಾಡಿದ ಕೆಟ್ಟ ಕೆಲಸಕ್ಕೆ ಹೊಡೆದುಬಿಟ್ರು ಸರ್, ಹೊಡೆಯುವಾಗ ತಪ್ಪಿ ಅವನು ಸತ್ತೋಗಿದ್ದಾನೆ ಅಂತ ಹೇಳಿದರೆ ಇವನ ಪಿಕ್ಚರೇ ಇಲ್ಲ. ಹೌದಾ? ಈಗೇನೋ ಏರೋಪ್ಲೇನ್ ಹಚ್ಚುವಾಗ ಎಲ್ಲ ದರ್ಶನ ಮಾಡಿದ್ದು ಅಂತ ಹೇಳ್ಕೊಂಡ್ರು. ಸಿಕ್ಕಾಕೊಂಡ ರೆಡ್ ಹ್ಯಾಂಡ್. ಇದು ಅಂದರೆ ಒಂದು ತಪ್ಪನ್ನು ಮುಚ್ಚಕ್ಕೆ ಹೋಗಿ, ಅದು ಹೇಗಪ್ಪ ಒಂದು ಕೊಲೆ ಆದಮೇಲೆ ವರ್ಕೌಟ್ ಮಾಡ್ತಾ ಇರೋದು ಕೂಲಾಗಿ, ಅದು ದರ್ಶನಿಗೆ ಮಾತ್ರ ಸಾಧ್ಯ ಅಂತ. ಒಂದು ಕೊಲೆ ಆಗಿಬಿಟ್ರೆ ನಾವು ಕೊಲೆನೇ ಯೋಚನೆ ಮಾಡೋಕ್ಕೆ ಹೆದರಿಕೆ ಆಗುತ್ತೆ. ಕೊಲೆ ಆದಮೇಲೆ ಕೊಲೆ ಮಾಡಿದವನು ಆರಾಮಾಗಿ ವರ್ಕೌಟ್ ಮಾಡ್ತಾ, ಅದು ಹೇಗೆ? ಕಲಾವಿದರು ಸೂಕ್ಷ್ಮ ಜೀವಿಗಳಿರಿ, ಇಷ್ಟು ಸೂಕ್ಷ್ಮತೆ ಕಳ್ಕೊಂಡ್ರೆ ಅವನು ಕಲಾವಿದ ಆಗಲ್ಲ. ನಾನು ಭಾಳ ಆಶ್ಚರ್ಯಪಡ್ತಿದ್ದೇನೆ. ನನ್ನ ದರ್ಶನ್ ಗುಡ್ ಫೆಲೋ, ರಾಬಿನ್ ಗುಡ್ ಫೆಲೋ ದರ್ಶನ್, ವಿನೀತ ಭಾವದ ದರ್ಶನ್, ಮೆಜೆಸ್ಟಿಕ್ನ ಸ್ವೀಟ್ಸ್ ತಿನ್ನಿದ ದರ್ಶನ್, ಕ್ರೂರಿಯಾಗಿ ಕಂಡ ದರ್ಶನ್, ಅಜಗಜಾಂತರ ವ್ಯತ್ಯಾಸ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್, ಅಜಗಜಾಂತರ ವ್ಯತ್ಯಾಸ. ಸರ್, ಕಲಾವಿದರಿಗೆ ವಿವಾದ ಸೃಷ್ಟಿ ಮಾಡ್ಕೊಳ್ಳೋದು ದರ್ಶನ್ ಮೊದಲನೇವನು ಅಲ್ಲ, ಅಥವಾ ಇವರೇ ಕೊನೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈ ಪ್ರಕರಣದಿಂದಾಗಿ ಸಮಾಜ ಏನನ್ನು ಗಮನಿಸಬೇಕು? ಸಮಾಜಕ್ಕಿಂತ ಟೋಟಲ್ ಆಗಿ ಒಂದು ಸೆಲೆಬ್ರಿಟಿಗಳು, ಕಲಾವಿದರು ಭಾಳ ಗಮನಿಸಬೇಕು. ಒಬ್ಬ ಕಲಾವಿದ ಹೇಗಿರಬೇಕು ಇವನಿಂದ ನೋಡಿ ಕಲಿಬೇಕೀಗ. ಎಲ್ಲವೂ ಒಳ್ಳೆಯದಿಂದ ನೋಡಿ ಕಲಿಯೋದಲ್ಲ, ತಪ್ಪಿನಿಂದ ಕಲಿಬೇಕು. ಇಂಥದ್ದು ಮಾಡಬಾರದು ಅಂತೇಳೋ ಕಲಿಬೇಕಾಗಿದ್ದು ದರ್ಶನಿಂದ. ನನ್ನನ್ನು ಎಲ್ಲರೂ ಗಮನಿಸ್ತಾರೆ ಅಂತ ಹೇಳೋ ಪ್ರಜ್ಞೆ ಅವನಿಗಿಲ್ಲ. ಏನು ಹೊಲಸು ಮಾತುಗಳ್ರಿ ಆ ವಿಡಿಯೋದಲ್ಲೆಲ್ಲ ಅವನು ಮಾಡ್ತಾಯಿದ್ವಿ. ಅಕ್ಕನ್ನು ಅಮ್ಮನ್ನು ಒಂದಾದರೂ ಲ್ಯಾಂಗ್ವೇಜ್ ಕ್ಲೀನ್ ಇರಬೇಡವಾ? ಸರಸ್ವತಿಯ ಲ್ಯಾಂಗ್ವೇಜ್ ಬೇಡ. ಕಲಾವಿದ ಅಂದರೆ ಯಾರು? ಕಲಾವಿದ ಅಂದರೆ ಒಬ್ಬ ಸೂಕಿ, ಅವನ ಭಾವನೆಗಳಿಂದ ಅರಳುವ ಈ ಸುಗಂಧವೇ ಕಲಾವಿದತನ ಅಂತ ಹೇಳ್ತಾರೆ. ಒಂದು ಹಂತದಲ್ಲಿ ದರ್ಶನ್ ತನ್ನ ವ್ಯಕ್ತಿತ್ವವನ್ನು ಎತ್ತರಕ್ಕೇರಿಸಿಕೊಳ್ಳುವ ಯಾವ ಪ್ರಯತ್ನನೂ ಮಾಡಲೇ ಇಲ್ಲ ಅಂತ ಅನಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.